ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇರೋದು, ದಿನಕ್ಕೊಂದು ವಿವಾದಗಳು ಹುಟ್ಟು ಹಾಕ್ಕೊಳ್ತಾ ಇರೋದು. ಈಗಾಗಲೇ ಒಂದು ಕಡೆ ನ್ಯಾಯ ಕೇಳ್ಕೊಂಡು ಬಂದಂಥ ಸುಜಾತಾ ಭಟ್ ಅನ್ನೋ ತಾಯಿ, ಆಕೆಯ ಬಗ್ಗೆಯೂ ಕೂಡ ಕೆಲವು ವಿವಾದಗಳು ಕೂಡ ಹುಟ್ಕೊಂಡಿದೆ. ಆಕೆ ಹೇಳ್ತಾ ಇರೋದು ಸುಳ್ಳು, ಆಕೆಯ ಮಾತಲ್ಲಿ ಸತ್ಯ ಇಲ್ಲ, ನಿಷ್ಠೆಯೂ ಕೂಡ ಇಲ್ಲ ಅಂತ ಅನೇಕರು ವಿರೋಧಿಸ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಕೆಲವೊಬ್ಬರು ಸಾಕ್ಷಿ ಸಮೇತವಾಗಿ ಸತ್ಯಾಸತ್ಯತೆಯನ್ನು ಕೂಡ ಕಂಡುಕೊಂಡಿದ್ದೀವಿ ಅಂತ ನಿರಂತರವಾಗಿ ಸುದ್ದಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸುಜಾತಾ ಭಟ್ ಅವರ ಇಲ್ಲಿಯವರೆಗಿನ ಮಾತುಗಳಲ್ಲಿ ಯಾವುದೇ ಹುರುಳಿಲ್ಲ ಅಂತಲೂ ಕೂಡ ವಿರೋಧಿಸ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಸುಜಾತಾ ಭಟ್ ಅವರು ಮಾಧ್ಯಮಗಳ ಮುಂದೆ ತೋರಿಸಿದಂಥ ಫೋಟೋ ಹಿಂದಿನ ರಹಸ್ಯವೇನು ಅನ್ನೋದು ಕೂಡ ಗೊಂದಲ ಮೂಡಿಸಿರತಕ್ಕಂಥದ್ದು. ಸ್ನೇಹಿತರೆ, ಅಸಲಿಗೆ ಸದ್ಯ ಸುಜಾತಾ ಭಟ್ ಅವರ ಪರ ವಕೀಲರನ್ನ ಫೋನ್ನಲ್ಲಿ ಸಂಪರ್ಕಿಸಿದಾಗ ಅವರು ಹೇಳಿದ್ದು ಏನು ಅಂತ ಹೇಳಿದ್ರೆ, ಇಲ್ಲ, ಆಕೆ ನನ್ನ ಬಳಿ ಒಂದು ನೋವನ್ನು ತೋಡ್ಕೊಂಡು ಮಾತ್ರ ಬಂದಳು, ಆಕೆ ಪರವಾಗಿ ನಿಲ್ತಕ್ಕಂಥದ್ದು ನನ್ನ ಧರ್ಮವಾಗಿತ್ತು. ಈಗ ಕೇಳಿ ಬರ್ತಾ ಇರ್ತಕ್ಕಂಥ ಅನೇಕ ಆರೋಪಗಳ ಸಂಬಂಧವಾಗಿಯೂ ದಯವಿಟ್ಟು ನಿಮ್ಮ ಮಗಳ ಫೋಟೋವನ್ನು ತೋರಿಸಿ, ನಿಮ್ಮ ಹಿನ್ನೆಲೆಯ ಬಗ್ಗೆ ಏನಾದರೂ ದಾಖಲೆಗಳಿದ್ದರೆ ತೋರಿಸಿ ಅಂತ ನಾನು ಕೂಡ ಆಕೆಯನ್ನು ವಿನಂತಿ ಮಾಡಿಕೊಂಡೆ. ಆಗ ಸದ್ಯದ ಮಟ್ಟಿಗೆ ನನ್ನ ಹತ್ರ ಒಂದು ಫೋಟೋ ಇದೆ ಅಂತ ಹೇಳಿ ಆಕೆ ತೋರಿಸಿದ್ಲು. ಜೊತೆಗೆ ಕೋಲ್ಕತ್ತಾದಲ್ಲಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ದಾಖಲೆಗಳನ್ನೇನಾದರೂ ಕೊಡಿ ಅಂತ ಕೇಳಿದಾಗ ಆಕೆ ಮನೆ ಬೆಂಕಿ ಹತ್ಕೊಂಡು ಹುರಿದ್ರಿಂದ ಅವೆಲ್ಲ ದಾಖಲೆಗಳು ಕೂಡ ನಾಶವಾಗಿದೆ. ಇನ್ನು ಮಣಿಪಾಲ್ ಕಾಲೇಜ್ನಲ್ಲಿ ಓದಿದಂಥ ದಾಖಲೆಗಳನ್ನು ಎಲ್ಲರೂ ಕೂಡ ಸ್ವಯಂ ನಾಶ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಸುಜಾತಾ ಭಟ್ ಅವರು ಮಾತನಾಡ್ಕೊಳ್ತಾ ಇದ್ದಾರೆ. ಅಸಲಿಗೆ ಆಕೆಗೆ ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ. ತನ್ನ ಮಗಳು ಮೊದಲ ವರ್ಷದ MBBSನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು ಅಂತ ಹೇಳಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಕೂಡ ಸುಳ್ಳು ಎನ್ನಲಾಗ್ತಾ ಇದೆ. ಸ್ನೇಹಿತರೆ, 2006ರಲ್ಲಿ ಇದೇ ಪ್ರಭಾಕರ್ ಬಾಳಿಗ ಅವ್ರ ಜೊತೆ ಸುಜಾತಾ ಭಟ್ ಅವರು ವಾಸ ಮಾಡ್ತಾ ಇದ್ರಂತೆ. ಸದ್ಯ ಈಗ ಆಕೆಯ ಬಗ್ಗೆ ಕೇಳಿ ಬರ್ತಾ ಇರತಕ್ಕಂಥ ಆರೋಪಗಳ ಸಂಬಂಧವಾಗಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. 2006ರಲ್ಲಿ ಪ್ರಭಾಕರ್ ಬಾಳಿಗ ಅವ್ರನ್ನ ತೊರೆದಂಥ ಸುಜಾತಾ ಭಟ್ ಅವರು ಬೆಂಗಳೂರಿಗೆ ಬಂದು ಸೇರಿಕೊಳ್ತಾರಂತೆ. ಅಲ್ಲಿ ಜೀವನಕ್ಕಾಗಿ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಅದೇ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೇಳಿ ಬರ್ತಾ ಇದ್ದಂಥ ರಂಗಪ್ರಸಾದ್ ಎನ್ನುವ ವ್ಯಕ್ತಿ ಇತ್ತೀಚೆಗೆ ಈ ಸುಜಾತಾ ಭಟ್ ಅವರ ಪರಿಚಯವಾಗುತ್ತೆ. ಆಸ್ಪತ್ರೆಯಲ್ಲಾದಂಥ ಪರಿಚಯ ಸುಜಾತಾ ಭಟ್ ಅವ್ರನ್ನ ಮನೆಗೆ ಕರೆದುಕೊಂಡು ಹೋಗೋ ಮಟ್ಟಿಗಿನ ಆತ್ಮೀಯತೆ ಇಬ್ಬರಲ್ಲೂ ಕೂಡ ಬೆಳೆಯುತ್ತೆ. ರಂಗಪ್ರಸಾದ್ ಅವರ ಹೆಂಡತಿ ಇದಕ್ಕಿಂತ ಮುಂಚೆ ತೀರು ಹೋಗಿದ್ದರಿಂದ ಅದಾದ ಮೇಲೆ ರಂಗಪ್ರಸಾದ್ ಅವರ ಜೊತೆ ಲಿವಿಂಗ್ ಟುಗೆದರ್ ಆಗಿ ಜೀವನವನ್ನು ನಡೆಸಲಿಕ್ಕೆ ಇದೇ ಸುಜಾತಾ ಭಟ್ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ಸರಿಯಾಗಿ ರಂಗಪ್ರಸಾದ್ ಅವರು ನಿಂತ್ಕೊಳ್ತಾರೆ. ಆದರೆ ರಂಗಪ್ರಸಾದ್ಗೆ ಶ್ರೀವತ್ಸ ಹೆಸರಿನ ಮಗ ಮತ್ತು ಒಬ್ಬ ಮಗಳು ಇಬ್ಬರು ಕೂಡ ಇದ್ದರು. ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾರೆ. ಇನ್ನು ಮಗ ಶ್ರೀವತ್ಸ ಕೊಡಗು ಮೂಲದ ವಾಸಂತಿ ಎನ್ನುವ ಯುವತಿಯನ್ನು ಮದುವೆಯಾಗಿದ್ದರಂತೆ. ಇಲ್ಲಿ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರೋದು. ಯಾಕೆ ಈ ಎಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಅಂದರೆ, ನೋಡಿ, ಇವರು ರಂಗಪ್ರಸಾದ್ ಅನ್ನೋರ ಜೊತೆ ಲಿವಿಂಗ್ ಟುಗೆದರಲ್ಲಿದ್ದರಲ್ವ, ಅವರ ಮನೆಯಲ್ಲಿದ್ದಂಥ ಇಬ್ಬರು ಮಕ್ಕಳು, ಅದರಲ್ಲಿ ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾರೆ. ಇನ್ನು ಮಗ ಶ್ರೀವತ್ಸ ಕೊಡಗು ಮೂಲದ ವಾಸಂತಿ ಎನ್ನುವ ಯುವತಿಯನ್ನು ಮದುವೆಯಾಗಿದೆ. ಈಗ ವಾಸಂತಿ ಅನ್ನೋ ಹುಡುಗಿಯ ಫೋಟೋನೇ ಈ ಅನನ್ಯ ಭಟ್ ಅನ್ನೋ ರೀತಿಯಾಗಿ ತಾಳೆ ಆಗ್ತಾ ಇರೋದು ಕೇಳಿ ಬರ್ತಾ ಇರೋ ಆರೋಪಗಳು ಕೂಡ ಹೌದು. ಶ್ರೀವತ್ಸ ಅವರ ಪತ್ನಿ ವಾಸಂತಿ ರಾಮಯ್ಯ ಆಸ್ಪತ್ರೆಯಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇದ್ರಂತೆ. ಆದರೆ ವಿವಾಹವಾಗಿ ಹಲವು ವರ್ಷ ಕಳೆದರೂ ಕೂಡ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಮೂಡದ ಹಿನ್ನೆಲೆಯಲ್ಲಿ, ಹೊಂದಾಣಿಕೆ ಬರದ ಹಿನ್ನೆಲೆಯಲ್ಲಿ ವಾಸಂತಿ ಕೊಡಗಿಗೆ ವಾಪಸ್ಸಾಗ್ತಾರೆ. 2007ರಲ್ಲಿ ಖಿನ್ನತೆ ಶುರುವಾಗಿ ವಾಸಂತಿಯವರು ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ತಾರೆ. ಇನ್ನು ಅನಾರೋಗ್ಯದಿಂದಾಗಿ 2015ರಲ್ಲಿ ರಂಗಪ್ರಸಾದ್ ಅವರ ಮಗ ಶ್ರೀವತ್ಸ ಕೂಡ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಸ್ನೇಹಿತರೆ, ಅಸಲಿಗೆ ಈಗ ಈ ಫೋಟೋ ವೈರಲ್ ಆಗ್ತಾ ಇರೋ ಸಂಬಂಧವಾಗಿ ಸುಜಾತಾ ಭಟ್ ಅದೇ ವಾಸಂತಿ ಏನು ಪ್ರಾಣವನ್ನು ಕಳೆದುಕೊಂಡಿದ್ದರಲ್ವ, ಅದೇ ವಾಸಂತಿ ಅವರ ಚಿಕ್ಕ ವಯಸ್ಸಿನ ಫೋಟೋವನ್ನೇ ಅನನ್ಯ ಭಟ್ ಫೋಟೋ ಅಂತ ಹೇಳಿ ಎಡಿಟೆಡ್ ಮಾಡಿ ತೋರಿಸ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕೆಂದರೆ ವಾಸಂತಿಯವರು ಇಹಲೋಕವನ್ನು ತ್ಯಜಿಸಿ 18 ವರ್ಷಗಳು ಕಳೆದಿದೆ. ಹಾಗಾಗಿ ಈ ಫೋಟೋ ಸಂಬಂಧವಾಗಿ ಯಾರೂ ಕೇಳೋದಿಲ್ಲ ಅನ್ನೋ ಉದ್ದೇಶವಾಗಿಯೇ ಈ ಫೋಟೋವನ್ನು ಈಗ ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ವಿವಾದಗಳು ಉಟ್ಕೊಂಡಿರೋದು. ವಾಸಂತಿಯವರು 20 ವರ್ಷ ಆಸ್ಪಾಸ್ ಇದ್ದಾಗ, ಆ ಒಂದು ಯಂಗ್ ಏಜ್ ಇದ್ದಾಗ ಆ ಫೋಟೋವನ್ನು ರಿಲೀಸ್ ಮಾಡಿದ್ರಂತೆ. ಆ ಫೋಟೋ ರಿಲೀಸ್ ಆಗ್ತಿದ್ದ ಹಾಗೆ, ಈಗ ಸದ್ಯದ ಫೋಟೋ ಆ ಫೋಟೋ ಅಂತ ಹೇಳಿ ತೋರಿಸ್ತಿದ್ದ ಹಾಗೆ SIT ಅಧಿಕಾರಿಗಳು ಅಲರ್ಟ್ ಆಗಿ ಇದನ್ನು ಒಂದು ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಹಾಗಾಗಿ ಅವರು ಹೇಳ್ತಾ ಇರೋದೆಲ್ಲ ಸುಳ್ಳು ಅನ್ನೋ ರೀತಿಯಾಗಿ ಚರ್ಚೆಗಳು ಶುರುವಾಗಿರೋದು. ಇದೇ ವೇಳೆ ಬೆಂಗಳೂರಿನಲ್ಲಿ ಹಿಂದೆ ಇದ್ದಂಥ ರಂಗಪ್ರಸಾದ್ ಎಂಬುವರ ಮನೆಯಲ್ಲಿದ್ದಂಥ ಆರೋಪಗಳು ಏನೆಲ್ಲ ಕೇಳಿ ಬರ್ತಾ ಇದೆ, ಇದ್ರ ಬಗ್ಗೆ ಸುಜಾತಾ ಭಟ್ ಅವರು ತುಂಬ ಓಪನ್ ಅಪ್ ಆಗಿದ್ದಾರೆ.
ಹೌದು, ನಾನು ಅವ್ರ ಜೊತೆಗಿದ್ದಿದ್ದು ನಿಜ. ನಾನು ಬೆಂಗಳೂರಿನಲ್ಲಿದ್ದಾಗ ರಂಗಪ್ರಸಾದ್ ಇನ್ನೋರ ಜೊತೆಯಲ್ಲೇ ಜೀವನ ನಡೆಸ್ತಾ ಇದ್ದಿದ್ದು. ರಂಗಪ್ರಸಾದ್ ಅವರು ಇದೇ ಜನವರಿಯಲ್ಲಿ ಹಸುನಿಗಿದ್ದಾರೆ. ನಾನು ಒಬ್ಬಂಟಿಯಾಗಿದ್ದೀನಿ ಅಂತಲೂ ಕೂಡ ಯಾವುದೇ ಮುಚ್ಚುಮರೆ ಇಲ್ಲದೆ ಆ ಥರದ ಸುದ್ದಿಗಳನ್ನು ಸುಳ್ಳು ಹೇಳದೆ ಹೇಳ್ತಿದ್ದಾರೆ. ಅದರ ಫೋಟೋ ಬಗ್ಗೆ ಕೇಳಿದಾಗ ಇಲ್ಲ, ಇದು ತನ್ನ ಮಗಳದ್ದೇ ಫೋಟೋ, ವಾಸಂತಿಯನ್ನು ಹೋಲುವಂತೆಯೇ ನನ್ನ ಮಗಳು ಕೂಡ ಇದ್ಲು ಅನ್ನೋ ರೀತಿಯಾಗಿ ಹೇಳ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ತೋರಿಸ್ಬೇಕಾಗತ್ತೆ. ಆದರೆ ಪೊಲೀಸರ ಮುಂದಾಗಲಿ ಮಾಧ್ಯಮಗಳ ಮುಂದಾಗಲಿ ಆಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ತುಂಬ ಸರಿಯಾಗಿವೆ ಅನ್ನೋ ನಿಟ್ಟಿನಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ತಮ್ಮ ಮಗಳು ನಾಪತ್ತೆಯಾಗಿದ್ದು ನಿಜ, ಇತರ ದುರ್ದೈವಿಗಳಂತೆಯೇ ಆಕೆಯೂ ಈ ರೀತಿಯಾಗಿ ಯಾರೋ ಒಬ್ಬರು ಆಕೆಯನ್ನು ಬಲಾತ್ಕಾರ ಮಾಡಿ ಪ್ರಾಣವನ್ನು ತೆಗೆದಿರಬಹುದು ಅನ್ನೋ ಅನುಮಾನ ನನಗೂ ಸಹಜವಾಗಿದೆ. ಹಾಗಾಗಿಯೇ ನಾನು ಕಾನೂನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಅವರು ಒಂದು ಕಡೆ ಹೇಳ್ತಾ ಇರೋದು. ಸ್ನೇಹಿತರೆ, ಇವೆಲ್ಲ ಚರ್ಚೆಗಳ ನಡುವೆ ಮತ್ತೊಮ್ಮೆ ಸೌಜನ್ಯ ಮತ್ತೆ ಉಸಿರಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಯನ್ನು ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥ ನೇರ ದೃಶ್ಯವನ್ನು ನಾನು ನೋಡಿದ್ದೀನಿ ಅನ್ನೋ ಮಹಿಳೆಯ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಸತ್ಯಾಸತ್ಯತೆ ಇದೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಇನ್ನೊಂದು ಕಡೆ ಸೌಜನ್ಯ ಕೇಸ್ನೂ ಕೂಡ ಇದರ ಜೊತೆಗೆ SIT ತನಿಖೆ ನಡೆಸಲಿ ಅನ್ನೋ ಚರ್ಚೆಗಳು ಶುರುವಾಗ್ತಾ ಇದೆ. ಯಾಕೆಂದರೆ ನೋಡಿ, ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿ, ನಿಮಗೆ ಗೊತ್ತಿರ್ಬೋದು, ಕುಮಾರಿ ಸೌಜನ್ಯ, ಶಕ್ತಿ ದೇವತೆ ಅಂತ ನಾವೆಲ್ಲರೂ ಕೂಡ ಕರಿತೀವಿ. ಆಕೆಯ ಒಂದು ಸಾವನಲ್ಲಿ ಅನೇಕ ನಿಗೂಢತೆಗಳಿದ್ದಾವೆ, ರಹಸ್ಯಗಳಿದ್ದಾವೆ. ಆ ಕೇಸ್ನ ಯಾವ ರೀತಿಯಾಗಿ ಮುಚ್ಚಾಕಲಾಗಿತ್ತು ಅನ್ನೋದ್ರ ಬಗ್ಗೆ ಅನೇಕ ಚರ್ಚೆಗಳು ನಡೀತಾವೆ. ಸ್ನೇಹಿತರೆ, ಈ ಒಂದು ಬರ್ಬರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಬೆಳ್ತಂಗಡಿ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾರ್ ಅವರು ಇದರ ಬಗ್ಗೆ ವಿಧಾನಸಭೆಯಲ್ಲಿ ಮರು ತನಿಖೆ ನಡೆಸಲಿಕ್ಕೆ SIT ರಚನೆ ಮಾಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕೆಂದರೆ SITಯ ಮುಂದೆ ಸೌಜನ್ಯ ಕಿಡ್ನ್ಯಾಪ್ ಮಾಡಿರೋರನ್ನ ನೋಡಿದ್ದೀನಿ ಎನ್ನುವಂಥ ಐ ವಿಟ್ನೆಸ್ ಮಾತನಾಡಿರುವ ವಿಷಯವನ್ನೇ ಈಗ ಗಂಭೀರವಾಗಿ ಪರಿಗಣಿಸಿ ಮರು ತನಿಖೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಾಗಿ ಆ ನಿಟ್ಟಿನಲ್ಲಿ ಏನಾದರೂ ಸೌಜನ್ಯಕ್ಕೆ ಸರಿ ಓಪನ್ ಆದರೆ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಬೋದು. ಏಕೆಂದರೆ ಇಡೀ ಕರ್ನಾಟಕ ದನಿ ಎತ್ತಿದ್ದು ಸೌಜನ್ಯ ಕೇಸ್ಗಾಗಿ. ಇತ್ತೀಚೆಗೆ ಬಂದಿರೋದು ಭೀಮಾ ಅನೇಕ ಮೃತದೇಹಗಳನ್ನು ತೋರಿಸ್ತೀನಿ ಅಂತ. ಆದರೆ ಸೌಜನ್ಯಗೆ ನ್ಯಾಯ ಸಿಗೋದು ಕಡ್ಡಾಯ, ಖಂಡಿತ ಅನ್ನೋ ನಂಬಿಕೆಯಲ್ಲಿ ಅನೇಕ ಹೋರಾಟಗಾರರಿದ್ದಾರೆ. ಅದನ್ನು ಪಕ್ಕಕ್ಕಿಡೋಣ. ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಚರ್ಚೆ ಆಗ್ತಾ ಇರೋ ಕೇಸ್ ಸೌಜನ್ಯ ಬಗ್ಗೆ. ಯಾರು ಇದುವರೆಗೂ ಕೂಡ ಪತ್ತೆ ಆಗಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಒಂದು ಅಕ್ವಿಟಲ್ ಕಮಿಟಿ ರಚನೆ ಆಗಲಿಲ್ಲ. ಯಾವ ಸರ್ಕಾರಗಳು ಕೂಡ ಈ ಕೇಸ್ನ ಭೇದಿಸುವ ಮಟ್ಟಿಗೆ ಇಂಟ್ರೆಸ್ಟನ್ನು ತೋರಿಸಲಿಲ್ಲ. ಅಲ್ಲೇ ಗೊತ್ತಾಗುತ್ತೆ ಇದರಲ್ಲಿ ಏನೋ ಒಂದು ನಿಗೂಢತೆ ಇದೆ ಅಂತ. 13 ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಆದರೆ ಇತ್ತೀಚೆಗೆ ಸೌಜನ್ಯಗಳನ್ನು ಕಿಡ್ನಾಪ್ ಮಾಡೋದನ್ನು ಕಣ್ಣಾರೆ ಕಂಡಿರ್ತಕ್ಕಂಥ ಮಹಿಳೆಯೊಬ್ಬರು ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಕೂಡ ಚರ್ಚೆ ಆಗಬೇಕಾಗಿದೆ. ಹಾಗಾಗಿ ಆ ಆಡಿಯೋವನ್ನು ಇಟ್ಕೊಂಡು ಯಾರಿರಬಹುದು ಅನ್ನೋ ನಿಟ್ಟಿನಲ್ಲಿ ಗೃಹ ಸಚಿವರು ತಕ್ಷಣಕ್ಕೆ ಈ ಒಂದು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಲಿಕ್ಕೆ ಒಂದು ಹೊಸದಾಗಿ SIT ಫಾರ್ಮ್ ಮಾಡಿ, ಅಥವಾ ರಚನೆ ಆಗಿರ್ತಕ್ಕಂಥ ಪ್ರಣವ್ ಮೊಹಂತಿಯವರೇ ಈ ಕೇಸನ್ನು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಅನ್ನೋ ಒತ್ತಾಯದ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲಕ್ಕೂ ಕೂಡ ಸಕಾಲ ಕೂಡಿಬರಬೇಕು, ಅದು ಕೂಡ ಆಗಲಿ ಅನ್ನೋದಷ್ಟೇ ಎಲ್ಲರ ಒತ್ತಾಯ. ಇನ್ನೊಂದು ಕಡೆ ಈಗಾಗಲೇ ದೇಶದಾದ್ಯಂತ ಪರ ವಿರೋಧ ಎಲ್ಲ ಥರದ ಚರ್ಚೆಗಳು ನಡೀತಾ ಇದ್ದಾವೆ. ಹೋಮ್ ಮಿನಿಸ್ಟರ್ ಕ್ಲಿಯರಾಗಿ ಹೇಳಿದ್ದಾರೆ, 2 ಕಡೆ ಸಿಕ್ಕಿದೆ, ಅದರ ಒಂದಿಷ್ಟು ಪ್ರಾಮಾಣಿಕತೆಯ ಆಧರಿಸಿ ನಾವು ಅದನ್ನು FSLಗೆ ಕಳಿಸಿದ್ದೀವಿ ಅಂತ. ಇನ್ನೊಂದು ಕಡೆ ಈಗಾಗಲೇ ದೇಶದಾದ್ಯಂತ ಹೆಚ್ಚಾಗಿ ಚರ್ಚೆ ಆಗ್ತಕ್ಕಂಥ ಈ ಕೇಸ್ನಲ್ಲಿ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಸಂಸದ ಹಾಗೂ ಮಾಜಿ IAS ಅಧಿಕಾರಿಯಾಗಿರ್ತಕ್ಕಂಥ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡ ಇದೆ ಅಂತೇಳಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಕೂಡ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಷಡ್ಯಂತ್ರದ ವಿರುದ್ಧವಾಗಿ ತಮಿಳುನಾಡಿನ ಕಾಂಗ್ರೆಸ್ ಸಂಸದರಾಗಿರ್ತಕ್ಕಂಥ ಹಾಗೂ ಮಾಜಿ IAS ಅಧಿಕಾರಿಯಾಗಿರ್ತಕ್ಕಂಥ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡ ಇದೆ. ಈ ಸಂಪೂರ್ಣ ಪ್ರಕರಣದ ಹಿಂದಿನ ಮಾಸ್ಟರ್ ಮೈಂಡ್ ಶಶಿಕಾಂತ್ ಸೆಂಥಿಲ್ ಅಂತ ಹೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಈ ಹೇಳಿಕೆ ವಿರುದ್ಧವಾಗಿಯೂ ಕೂಡ ಪರ ವಿರೋಧ ಮಾತುಗಳು, ಆಕ್ರೋಶಗಳು ಕೂಡ ಕೇಳಿಬರ್ತಾ ಇದೆ. ಏನೇ ಆಗಲಿ ನೋಡೋಣ, ಈ ಕೇಸ್ನಲ್ಲಿ ಎಲ್ರಿಗೂ ಕೂಡ ಒಂದು ಸತ್ಯ ಶೋಧನೆ ಬೇಕಾಗಿದೆ, ಸತ್ಯವನ್ನು ಕಂಡುಕೊಳ್ಬೇಕಾಗಿದೆ. ಹಾಗಾಗಿ ಪ್ರಾಮಾಣಿಕವಾಗಿ, ನಿಷ್ಪಕ್ಷಪಾತವಾಗಿ, ಒಂದು ಪಾರದರ್ಶಕವಾದಂಥ ತನಿಖೆ ಮುಖಾಂತರವಾಗಿ ನಮಗೆಲ್ಲರಿಗೂ ಇರ್ತಕ್ಕಂಥ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.